ಯಪ್ಪ ಬೆಳಗ್ಗೆ ಈ ತರ ಆಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇವತ್ತಿನ ಜನರೇಷನ್ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದು ಕಡಿಮೆ, ಮೊಬೈಲ್ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಅವ್ರದ್ದು ಚೈಲ್ಡ್ಹುಡ್ ಹೋಗ್ತಾ ಐತೆ. ಆದ್ರೆ ಬೇರೆ ಕಡೆ ಬೇರೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಆಕ್ರೋಬ್ಯಾಟಿಕ್ಸ್, ಜಿಮ್ನಾಸ್ಟಿಕ್ಸ್, ಡ್ಯಾನ್ಸ್, ಸ್ವಿಮ್ಮಿಂಗ್, ಸ್ಪೋರ್ಟ್ಸ್ ಈ ತರ ಫಿಸಿಕಲ್ ಆಕ್ಟಿವಿಟೀಸ್ ಗೆ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಸ್ಟ್ರಾಂಗ್ ಬಾಡಿ ಆದ್ರೆ ಸ್ಟ್ರಾಂಗ್ ಫ್ಯೂಚರ್ ಕೂಡ ಆಗುತ್ತೆ ಅಂತ. ಆದ್ರೆ ನಮ್ ಕಡೆ ತುಂಬಾ ಜನಗಳಿಗೆ ಭಯ ಐತೆ. ಮಗು ಏಜ್ ಚಿಕ್ಕದು, ಬೋನ್ಸ್ ಸ್ಟ್ರಾಂಗ್ ಇಲ್ಲ, ಹೈಟ್ ಬೆಳೆಯಲ್ಲ, ಬಾಡಿ ವೀಕ್ ಆಗುತ್ತೆ, ಟಯರ್ಡ್ ಆಗ್ತಾನೆ. ನಿಜ ಹೇಳ್ಬೇಕು ಅಂತಂದ್ರೆ ಮಕ್ಕಳು ಬಾಡಿ ವೀಕ್ ಆಗೋದು ಟ್ರೈನಿಂಗ್ ಇಂದ ಅಲ್ಲ, ಮೂವ್ಮೆಂಟ್ ಇಲ್ಲದ ಲೈಫ್ ಇಂದ. ಇವತ್ತಿನ ಮಕ್ಕಳು ಸನ್ಲೈಟ್ ಗಿಂತ ಮುಂಚೆ ಮೊಬೈಲ್ ಸ್ಕ್ರೀನ್ ನೋಡ್ತಾವ್ರೆ. ಗ್ರೌಂಡ್ ಸ್ಮೆಲ್ ಗಿಂತ ಎಸಿ ರೂಮ್ ಗಾಳಿನೇ ಜಾಸ್ತಿ ಗೊತ್ತು. ರನ್ನಿಂಗು ಜಂಪಿಂಗು ಮಾಡೋ ವಯಸ್ಸಲ್ಲಿ ಮೊಬೈಲ್ ಸ್ಕ್ರೀನ್ ಸ್ಕ್ರೋಲ್ ಮಾಡ್ತಾವ್ರೆ. ಅದೇ ಡೇಂಜರು. ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಮಕ್ಳಿಗೆ ಮಾಡಿಸಿದ್ರೆ ಡಿಸಿಪ್ಲಿನ್, ಬಾಡಿ ಕಂಟ್ರೋಲ್, ಫೋಕಸ್, ಕಾನ್ಫಿಡೆನ್ಸ್ ಮತ್ತೆ ಪವರ್ ಬಿಲ್ಡ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ಅವನ್ ಫ್ಯೂಚರ್ ಅಲ್ಲಿ ಡಾಕ್ಟರ್ ಬಿಲ್ ಕೂಡ ಕಡಿಮೆ ಆಗುತ್ತೆ. ನನಗೆ ಹೇಳ್ಬೇಕು ಅಂತ ಅನಿಸ್ತು, ನಾನು ಹೇಳ್ದೆ. ಇಷ್ಟ ಇದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.